ನೀನ್ ಬಂದೇ ಬರ್ತೀಯ ಅಂತಾನೂ ನನಗೆ ಗೊತ್ತು. ಈ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೆ. ಆದ್ರೆ ನನ್ನ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ ಅಲ್ಲ. ನಾನಿಲ್ದಿರೋ ಹೊತ್ತಿನಲ್ಲಿ ನಮ್ ತಂದೆ ತಾನು ಹೆದರ್ಸ್ಬಿಟ್ಟು ವಾರ್ನ್ ಮಾಡಿ ಹೋಗಿದ್ಯಾ. ಈಗ ನೋಡು, ನಿನ್ ಎದುರಿಗೆ ನಿಂತಿದ್ದೀನಿ. ನನ್ನ ಎದುರಿಗೆ, ಅದು ನನ್ ಜಾಗಕ್ಕೆ ಬಂದು ಸವಾಲ್ ಹಾಕ್ತಾ ಇದೀಯಾ? ಹುಷಾರ್, ನಾನೊಬ್ಬ ಜೆಂಟಲ್ಮ್ಯಾನ್. ಮಾಡದ್ ಕಚಡ ಕೆಲ್ಸ. ನೋಡು, ಯಾಕೆ ಕರ್ಕೊಂಡ್ ಬಂದಿದ್ದೀನಿ ಗೊತ್ತಾ? ಭಯ ಬಿದ್ದು ನಂಗೆ ಒಪ್ಸೋದಕ್ಕೆ. ಚೆನ್ನಾಗಿ ನೋಡು ಹೇಗಿದೆ ನಮ್ ಜೋಡಿ. ಇವಳು ನನ್ ಜೀವ, ನನ್ ಪ್ರೀತಿಯ ವಸ್ತು. ನನ್ ವಸ್ತು ನಾನ್ ಯಾರಿಗೂ ಬಿಟ್ಕೊಡಲ್ಲ. ಬರೆ. ಏಯ್, ನಮ್ಮಿಬ್ರ ಮಧ್ಯ ಏನಾದ್ರೂ ತಲೆ ಹಾಕಿದ್ರೆ ನಿನ್ ಜೀವ ಸಹಿತ ಉಳಿಸಲ್ಲ. ನಾನು ಎಂತ ತಪ್ಪು ಮಾಡ್ಬಿಟ್ಟೆ. ಇವಳಿಗೆ ಎಷ್ಟೊಂದು ಹಿಂಸೆ ಕೊಟ್ಬಿಟ್ಟೆ. ಇವಳ ಜೊತೆ ಈ ರೀತಿ ನಡ್ಕೋಬಾರ್ದಾಗಿತ್ತು. ಪ್ರೀತಿ, ಬಾಮ, ಕೂತ್ಕೋ ಕೂತ್ಕೋ. ನೀನೀಗ ತುಂಬ ಗರ್ಭಿಣಿ. ರೆಸ್ಟ್ ತಗೋಬೇಕು, ಆಯಾಸ ಮಾಡ್ಕೋಬಾರ್ದು. ಪ್ರೀತಿ, ಇಂಥ ಟೈಮಲ್ಲಿ ನೀನ್ ಪೂರ್ತಿಯಾಗಿ ರೆಸ್ಟ್ ತಗೋಬೇಕು. ಇಂಥ ಕೆಲ್ಸಗಳನ್ನೆಲ್ಲ ನೀನ್ ಮಾಡ್ಲೇಬಾರ್ದು. ಪ್ರೀತಿ, ಪ್ರತಿಯೊಬ್ಬರಿಗೂ ಜನ್ಮ ಕೊಡೋಳು ತಾಯಿ. ಆ ತಾಯಿ ಸ್ಥಾನದಲ್ಲಿ ಇವಾಗ ನೀನಿದೀಯ. ನಾನು ನಿನ್ನ ತುಂಬಾ ನೋಯಿಸ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡು. ಅಯ್ಯೋ, ಯಾಕ್ರಿ ಆತರ ಮಾತಾಡ್ತೀರಾ? ದಯವಿಟ್ಟಾಗಿ ಮಾತಾಡ್ಬೇಡಿ. ನಾನು ಎಷ್ಟು ದಿನದಿಂದ ದೇವ್ರ ಹತ್ರ ಬೇಡ್ಕೊತಾ ಇದ್ದೆ ಗೊತ್ತಾ? ನನ್ ಗಂಡನಿಗೆ ಒಳ್ಳೆ ಬುದ್ಧಿ ಕೊಡು, ಒಳ್ಳೆ ಬುದ್ಧಿ ಕೊಡು ಅಂತ. ಅಂತೂ ಆ ದೇವರಿಗೆ ಇವತ್ತು ನನಗೆ ಹೋಗಿ ಕೇಳಿಸ್ತು. ನೀವ್ಯಾವತ್ತು ಹೀಗೆ ಇರ್ಬೇಕು ರೀ. ನಡಿ ಪ್ರೀತಿ, ಇವತ್ತು ನಿನ್ನ ನಿಮ್ ತಾಯಿ ಮನೆ ಕರ್ಕೊಂಡೋಗಿ ಬಿಟ್ಬಿಡ್ತೀನಿ. ಪ್ರೀತಿ, ಮೆತ್ತಿಗೆ. ನನ್ನ ಆಸೆ ನೆರವೇರಿಸಿದಕ್ಕೆ ನೀನು 101 ತೆಂಗಿನಕಾಯಿ ಓಡಿಸ್ತೀನಿ. ಬಾ ಪ್ರೀತಿ, ಬಾ ಹೋಗೋಣ. ರೀ, ಇವತ್ತು ನನಗೆ ಎಷ್ಟು ಸಂತೋಷ ಆಗಿದೆ ಗೊತ್ತಾ? ನಾನೇನೇನು ಆಸೆ ಇಟ್ಕೊಂಡಿದ್ನೋ ಅದೆಲ್ಲ ನೆರವೇರ್ತು. ಈ ಕ್ಷಣದಲ್ಲೇ ಇವತ್ತೇ ನಾನ್ ಸತ್ತೋದ್ರೂ ಪರವಾಗಿಲ್ಲ. ಡಾಕ್ಟರ್, ನನ್ನ ಯಾವಾಗ ಡಿಸ್ಚಾರ್ಜ್ ಮಾಡ್ತೀರಾ? ಕಾಲು ತುಂಬಾ ಫ್ರಾಕ್ಚರ್ ಆಗಿದೆ. 3 ತಿಂಗಳು ಬೆಡ್ ರೆಸ್ಟ್ ತಗೋಬೇಕು. ಅಕ್ಕ, ಹೇಗಾಯ್ತಕ್ಕ? ನನ್ ಯಜಮಾನ್ರು ನಿನ್ ಮದ್ವೆ ಆಗ್ಬೇಕು ಅಂತ ಏನ್ ಮಾಡಿದ್ರು? ನೀನ್ ಸತ್ರನೇ ನಾನು ನಿನ್ ತಂಗಿ ಕೀರ್ತಿನ ಮದುವೆ ಆಗೋಕ್ಕಾಗೋದು. ಅಪ್ಪ ಅವನಿಗೆ ವಿಷಯ ಹೇಳ್ಬೇಡ, ಭಾಷೆ ಕೊಡು. ಅಳ್ಬೇಡ ಕೀರ್ತಿ, ಅಳ್ಬೇಡ ಪ್ಲೀಸ್, ಅಳ್ಬೇಡ. ನಾನಿದ್ದೀನಲ್ಲ, ಅಳ್ಬೇಡ. ಅವನಿಗೆ ನಮ್ಮ ಅಕ್ಕನ ಬಲಿ ಕೊಟ್ಟ ಹಾಗೆ ನಿನ್ನ ಬಲಿ ಕೊಡಕ್ ನಂಗೆ ಇಷ್ಟ ಇಲ್ಲ. ಏನೂ ಆಗಲ್ಲ, ಕೂಲ್ ಕೀರ್ತಿ, ಕೂಲ್. ಅವನ್ ನನ್ ಏನು ಮಾಡಕ್ಕಾಗಲ್ಲ. ಡೋಂಟ್ ವರಿಯ. ಅಲ್ಲ, ಈ ವಿಷಯನ ಪೊಲೀಸಿಗೆ ತಿಳಿಸ್ಬೋದಾಗಿತ್ತಲ್ಲ? ಇಲ್ಲ ಯುವರಾಜ್, ನೀ ತಿಳ್ಕೊಂಡಿರೋ ಹಾಗ ಅವ್ನು ಸಾಧಾರಣ ಮನುಷ್ಯ ಅಲ್ಲ. ಹೈಲಿ ಇನ್ಫ್ಲೂಯೆನ್ಸ್, ವೆರಿ ಬ್ರಿಲಿಯಂಟ್. ಯಾವ ಎವಿಡೆನ್ಸ್ ಸಿಗ್ದ ಹಾಗೆ ಮಾಡ್ಬಿಟ್ಟ. ಯಾಕೆ ಹೆದರ್ತೀಯ? ನಾನಿದ್ದೀನಿ, ಬಾ. ಬಾ ಕೀರ್ತಿ, ಬಾ. ನಿನಗೆ ನನ್ನ ಮೇಲೆ ಆಸೆ ಇದೆ ಅಂತ ಗೊತ್ತು. ನೀನ್ ಬಂದೇ ಬರ್ತೀಯ ಅಂತಾನೂ ನನಗೆ ಗೊತ್ತು. ಈ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೆ. ಆದ್ರೆ ನನ್ನ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ ಅಲ್ಲ. ನಾನಿಲ್ದಿರೋ ಹೊತ್ತಿನಲ್ಲಿ ನಮ್ ತಂದೆ ತಾನು ಹೆದರ್ಸ್ಬಿಟ್ಟು ವಾರ್ನ್ ಮಾಡಿ ಹೋಗಿದ್ಯಾ. ಈಗ ನೋಡು, ನಿನ್ ಎದುರಿಗೆ ನಿಂತಿದ್ದೀನಿ. ನನ್ನ ಎದುರಿಗೆ, ಅದು ನನ್ ಜಾಗಕ್ಕೆ ಬಂದು ಸವಾಲ್ ಹಾಕ್ತಾ ಇದೀಯಾ? ಹುಷಾರ್, ನಾನೊಬ್ಬ ಜೆಂಟಲ್ಮ್ಯಾನ್. ಮಾಡದ್ ಕಚಡ ಕೆಲ್ಸ. ನೋಡು, ಯಾಕೆ ಕರ್ಕೊಂಡ್ ಬಂದಿದ್ದೀನಿ ಗೊತ್ತಾ? ಭಯ ಬಿದ್ದು ನಂಗೆ ಒಪ್ಸೋದಕ್ಕೆ. ಚೆನ್ನಾಗಿ ನೋಡು ಹೇಗಿದೆ ನಮ್ ಜೋಡಿ. ಕೀರ್ತಿಯವರ ಅಕ್ಕ ಅಂದ್ರೆ ನಿನ್ ಹೆಂಡತಿ ಪ್ರೀತಿ ತರ ಇವಳು ಸಾಫ್ಟ್ ಹುಡುಗಿ ಅಲ್ಲ. ಪ್ರೀತಿನ ಟಾರ್ಚರ್ ಮಾಡಿ ಮರ್ಡರ್ ಮಾಡಿದ ವಿಷಯ ಅವಳ ತಂದೆ ತಾಯಿ ಗೊತ್ತಾಗ್ಬಾರ್ದು ಅಂತ ಇವಳ ಹತ್ರ ನಿನ್ ಹೆಂಡತಿ ಪ್ರೀತಿ ಭಾಷೆ ತಗೊಂಡಿದ್ದು. ಅದಕ್ಕೆ ನೀನ್ ಮಾಡಿದ ಅನ್ಯಾಯ ಇದುವರೆಗೂ ಗೊತ್ತಾಗ್ಲಿಲ್ಲ. ನೀನ್ ಒಳ್ಳೆಯವನು ಅಂತಾನೆ ಈಗಲೂ ತಿಳ್ಕೊಂಡಿದ್ದಾರೆ. ಇವಳು ನನ್ ಜೀವ, ನನ್ ಪ್ರೀತಿಯ ವಸ್ತು.
ನನ್ ವಸ್ತು ನಾನು ಯಾರಿಗೂ ಬಿಟ್ಕೊಡಲ್ಲ. ಬರೆ ಏಯ್, ನಮ್ಮಿಬ್ರ ಮಧ್ಯ ಏನಾದ್ರೂ ತಲೆ ಹಾಕಿದ್ರೆ ನಿನ್ ಜೀವ ಸಹಿತ ಉಳಿಸಲ್ಲ. ಅವನ್ ದಡ್ಡ ಅಲ್ಲ, ಹುಷಾರಾಗಿದ್ದಾನೆ. ನಾವು ನಮ್ಮ ರೂಟ್ ಚೇಂಜ್ ಮಾಡ್ಬೇಕು, ಬಟ್ ಸೇರೋ ಜಾಗ ಮಾತ್ರ ಅದೇ. ಕೀರ್ತಿ 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 ಕೀರ್ತಿ, ನಿನ್ನನ್ನ ಹುಡ್ಕೊಂಡ್ ಬಂದು ನನ್ನ ಸೂಟ್ ಕೇಸ್ ಕಳ್ಕೊಂಡೆ, ನನ್ನ ಮಾನ ಕಳ್ಕೊಂಡೆ, ಎಲ್ಲ ಕಳ್ಕೊಂಡೆ. ಈಗ ನಾನು ಎಲ್ಲಿಗೆ ಹೋಗ್ಲಿ, ಏನು ಮಾಡ್ಲಿ? ಅಯ್ಯೋ ದೇವಾ. ಮಗ ಯಾಕಪ್ಪ ಪ್ರಪಂಚನೇ ಮುಳುಗೋದಂಗ್ ನೀನ್ ಹೇಳ್ತಾ ಇದೀಯಲ್ಲ? ಏನಾಯ್ತು? ಕೂತ್ಕೊಳ್ಳಿ ದೊಡ್ಡವ್ರೆ, ಕೂತ್ಕೊಳ್ಳಿ. ಯಾಕಪ್ಪ? ಏನ್ ಮಾಡ್ಲಿ, ನನ್ನ ಹುಡುಗಿನ ಹುಡ್ಕೊಂಡು ಈ ಸಿಟಿ ಕಡೆ ಬಂದೆ. ಇಲ್ಲಿರೋ ಕಚಡ ಕಂತ್ರಿ ನಾಯಿ ನನ್ ಮಕ್ಳು ನನ್ನ ಹತ್ರ ಇರೋದೆಲ್ಲ ದೋಚ್ಕೊಂಡ್ಬಿಟ್ರು. ನಾನೇನ್ ಮಾಡ್ಲಿ? ಅಯ್ಯೋ, ಇಷ್ಟಕ್ಕೆಲ್ಲ ಯಾಕಪ್ಪ ಬೇಸರ ಮಾಡ್ಕೋತೀಯ? ಇವತ್ ಕಳ್ಕೊಂಡಿದ್ದನ್ನ ನಾಳೆ ಸಂಪಾದನೆ ಮಾಡ್ಕೋಬಹುದು, ಇಷ್ಟಕ್ಕೆ ಬೇಜಾರ್ ಮಾಡ್ಕೊಂಡ್ರಾಗತ್ತಾ? ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ದೊಡ್ಡವ್ರೆ. ಹೊಟ್ಟೆಗೆ ಕವಳ ಹಾಕಿ 1.5 ದಿನ ಆಯ್ತು. ಒಂದು 3 ರೂಪಾಯಿ ಕೊಡ್ತೀರಾ? ಚಿತ್ರಾನ್ನ ತಿನ್ಕೋತೀನಿ. ನೋಡಪ್ಪ, ನನ್ನ ಹತ್ರ ಕೇಳ್ಕೊಂಡ್ ಬಂದವನ್ಗೆ ಇಲ್ಲ ಅಂತ ಅಂದವನೇ ಅಲ್ಲ ನಾನು. ಕೊಡಿ. ಆದ್ರೆ ಇವತ್ತು ನನ್ನ ಹತ್ರ 1 ಪೈಸಾನೂ ಇಲ್ವಲ್ಲ. ಎದೊಳ ಮೇಲೆ ನನ್ ಮಕ್ಳ ರಿಟೈರ್ಡ್ ಆದ್ಮೇಲೆ ಮಾಡಕ್ಕೇನು ಕೆಲ್ಸ ಇರಲ್ಲ. ಬಾಯಿಗೊಂದ್ ಬೀಡ್ ಇಟ್ಕೊಂಡು ಎಗಿಲ್ ಮೇಲೆ ಒಂದ್ ಬ್ಯಾಗ್ ತಗ್ಲಾಕೊಂಡು ರೋಡಲ್ಲಿ ಹೋಗೋ ಬರೋರ್ಗೆಲ್ಲ ಅಡ್ವೈಸ್ ಮಾಡಕ್ ಶುರು ಮಾಡ್ಬಿಡ್ರೆ. ಅಡ್ವೈಸ್ ಮಾಡಂಗಿದ್ರೆ 100-200 ಕೊಟ್ಬಿಟ್ಟು ಅಡ್ವೈಸ್ ಮಾಡ್ರ. ನಿಮಗೂ ಹೇಳ್ತಿದೀನಿ, ಯಾವನಾರು ಅಡ್ವೈಸ್ ಅಂತ ಬಂದ್ರೆ 500-1000 ಕೊಡ ಕೇಳಿ. ಅವಾಗ ನೋಡಿ ಯಾವ ನನ್ನ ಮಗನು ಅಡ್ವೈಸ್ ಮಾಡಕ್ಕೆ ಬರೋದಿಲ್ಲ. ಏನಿಲ್ಲ, ಜೇಬ್ನಲ್ಲಿ 1 ಪೈಸಾನೂ ಇಲ್ಲ, ಕಾಫಿ ಕುಡಿಬೇಕಾಗಿತ್ತು. 5 ರೂಪಾಯಿ ಏನಾದ್ರೂ ಇಟ್ಟಿದ್ರೆ. ನನ್ನ ಹತ್ರನೇ ತುಂಡು ಬೀಡಿ ಗತಿಲ್ಲ, ನನ್ನ 5 ರೂಪಾಯಿ ಕೇಳ್ತಾ ಇದ್ಯಾ? ಒಂದೇ ಒಂದ್ ಬೀಡಿ ಇದ್ಯಾ? ಇರೋದೇ ಇದೊಂದು. ಕೊಡ ಇಲ್ಲಿ. ರೈಟ್ ಹೇಳ.